ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು NMR ವಿಷನ್ಸ್. ಓಕೆ ಫ್ರೆಂಡ್ಸ್, ಕ್ಲಾಸ್ ಸ್ಟಾರ್ಟ್ ಮಾಡಾಯಿತು. ನಾವು ಕೆರಿಯರ್ ಗೈಡೆನ್ಸ್ ಮೇಲೆ ಪ್ಲ್ಯಾನ್ ಮಾಡ್ಕೊಂಡಾಯಿತು. ಅದಾದಮೇಲೆ ಅಕೌಂಟೆನ್ಸಿ ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸಸ್ನ ನೋಡಾಯಿತು. ಅದಾದಮೇಲೆ ಬಿಸ್ನೆಸ್ ಸ್ಟಡೀಸಲ್ಲೂ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚಾನಲಲ್ಲಿ ಐತೆ, ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ. ಇವತ್ತಿನ ಗ್ಯಾದರಿಂಗಿಗೆ ಮೈನ್ ಇದೇನಪ್ಪ ಅಂದರೆ ಮೈನ್ ಸಬ್ಜೆಕ್ಟ್ಸ್ ಏನಿದಾವೋ ಅದನ್ನು 2 ಸಬ್ಜೆಕ್ಟ್ಸನ್ನು ನಾವು ನೋಡಿಬಿಟ್ವಿ. ಈಗ 3ನೇ ಸಬ್ಜೆಕ್ಟ್ ಮೈನ್ ಸಬ್ಜೆಕ್ಟು, ಅದೇ ನಮ್ಮ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕನಾಮಿಕ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಟೆಡ್ ಇದ್ದಾವೆ. ನೀವು 12th ಹೋಗಾದ್ಮೇಲೆ ನೀವು ಮ್ಯಾಕ್ರೋ ಎಕನಾಮಿಕ್ಸ್ ಓದ್ತೀರಾ, ಬಟ್ ಈಗ ಪ್ರೆಸೆಂಟ್ ನಾವು 11th ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ 11th ಮಾತ್ರ ಹೋಗೋಣ. 11th ನಿಮ್ಗೆ 2 ಬುಕ್ಸ್ ಬರ್ತವೆ, CBSE NCERT ಪ್ರಕಾರ. ನಾರ್ಮಲ್ ಸ್ಟೇಟ್ ಬೋರ್ಡ್ ಅನ್ನೋದು ಐಡಿಯಾ ಇಲ್ಲ, ಬಟ್ 11th ನಿಮಗೆ 2 ಬುಕ್ಸ್ ಬರ್ತವೆ. ಒಂದು ಬಂದುಬಿಟ್ಟು ಮೈಕ್ರೋ ಎಕನಾಮಿಕ್ಸ್ ಏನಪ್ಪ ಅಂದರೆ ನೀವು ಕ್ಯಾಲ್ಕುಲೇಷನ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಮತ್ತು GDP ಮತ್ತು ಈ NDP ಅಂತ ಬರುತ್ತೆ, ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಮತ್ತು ಈ ಸ್ಯಾಟಿಸ್ಫ್ಯಾಕ್ಟರಿ ಇದ್ರ ಮೇಲೆ ಬರ್ತವೆ. ಅದು ಡಿಫ್ರೆಂಟ್ ಲೆವೆಲ್, ಅದು ಮ್ಯಾಥಮೆಟಿಕಲ್ ಲೆವೆಲ್ಗೆ ಬರುತ್ತೆ. ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ತಗೊಂಡಾದ್ಮೇಲೆ. ಈಗ ಡಿಸ್ಕಸ್ ಮಾಡೋವಂಥದ್ದು ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಪ್ಪ ಅಂದರೆ ಏನಿಲ್ಲ, ಸಿಂಪಲ್ ಥಿಂಗ್. ಕಲೆಕ್ಟೆಡ್ ಡಾಟಾ, ಒಂದು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಯಾಕೆ ಕಲೆಕ್ಟ್ ಮಾಡಬೇಕು ಅಂದರೆ ನಮ್ಮ ಪೂರ್ವಜರು, ನಮ್ಮ ಹಿಂದೆ ಹುಟ್ಟಿದಂಥವರು, ನಮ್ಮ ದೊಡ್ಡವರು ಹೆಂಗೆ ಬದುಕಿದ್ರು, ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರು, ಹೆಂಗೆ ಅದನ್ನು ಸಾಲ್ವ್ ಮಾಡಿದ್ರು ಅನ್ನೋದು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ನಾವು ಫೇಸ್ ಮಾಡಲ್ಲ. ಆ ರೀಸನ್ಗೋಸ್ಕರ ದೊಡ್ಡ ವ್ಯಕ್ತಿಗಳಾದಂತಹ ಆಲ್ಫ್ರೆಡ್ ಮಾರ್ಷಲ್ ಇರ್ಬೋದು, ನಮ್ಮ ಇದರಲ್ಲೇ ನೋಡಿದ್ರೆ ಮನಮೋಹನ್ ಸಿಂಗ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕನಾಮಿಸ್ಟ್. ಈ ಥರ ದೊಡ್ಡ ಎಕನಾಮಿಸ್ಟ್ಗಳೆಲ್ಲ ಸೇರಿಕೊಂಡು ನಮಗೆ ಕೆಲವೊಂದು ಸಿದ್ಧಾಂತಗಳನ್ನು ಕೊಟ್ಟಿದ್ರು. ಅದನ್ನು ಯೂಸ್ ಮಾಡ್ಕೊಂಡು ನಾವು ಇವತ್ತು ಚೆನ್ನಾಗಿ ಬದುಕ್ಬೋದು. ಅಂದರೆ ಫ್ಯೂಚರ್ ಪ್ರಾಬ್ಲಮ್ಸ್ನ ಬರ್ದಿದ್ದಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ರಿಸೋರ್ಸಸ್ ಬಗ್ಗೆ, ಎಲ್ಲದ್ರ ಬಗ್ಗೆ. ಸೊ ಇದಿಷ್ಟು ಎಕನಾಮಿಕ್ಸ್ ಸ್ಟಾರ್ಟಿಂಗ್ ಚಾಪ್ಟರ್ ಇರೋದು. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ಅದೇ ಬೇಸಿಕ್ ಐಡಿಯಾ ನಿಮ್ಗೆ ಕೊಟ್ಟಿದ್ದು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಿಲ್ಲ, ಜಸ್ಟ್ ಕಲೆಕ್ಟೆಡ್ ಲೆವೆಲ್ ಆಫ್ ಡಾಟಾ ಆ್ಯಂಡ್ ದ ಡಾಟಾ ಈಸ್ ರೆಪ್ರೆಸೆಂಟೆಡ್ ಇನ್ ಎ ವೇ ದಟ್ ಎವ್ರಿ ಒನ್ ಯೂಸಸ್. ಓಕೆನಾ, ಅರ್ಥ ಆಯ್ತಾ? ಇದಿಷ್ಟಾದಮೇಲೆ ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಲೈಫ್. ಸಿಂಪಲ್ ಥಿಂಗ್. ದ ಡೆಫಿನೇಷನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಡೆಫಿನೇಷನ್ ಕೇಳಿದ್ರಲ್ಲ, ದ ಸ್ಟ್ಯಾಟಿಸ್ಟಿಕ್ಸ್ ಡೆಫಿನೇಷನ್ ಏನಪ್ಪ ಅಂದರೆ ಆಲ್ಫ್ರೆಡ್ ಮಾರ್ಷಲ್, ಇವರ ಹೆಸರು ಚೆನ್ನಾಗಿ ನೆನಪಿತ್ಕೊಳ್ರಿ. ಇವರು ಒನ್ ಆಫ್ ದ ಗ್ರೇಟೆಸ್ಟ್ ಎಕನಾಮಿಸ್ಟ್. ನಾವು ನೋಡಿದಂತಹ ತುಂಬ ಪ್ರಾಮುಖ್ಯವುಳ್ಳ ಎಕನಾಮಿಸ್ಟ್ ಅಂದರೆ ಅದು ನಮ್ಮ ಆಲ್ಫ್ರೆಡ್ ಮಾರ್ಷಲ್ಲೇ. ಆಲ್ಫ್ರೆಡ್ ಮಾರ್ಷಲ್ ಈ ವ್ಯಕ್ತಿ ಏನು ಹೇಳ್ತಾನೆಪ್ಪ ಅಂದರೆ ದ ಸ್ಟಡಿ ಆಫ್ ಮ್ಯಾನ್ಸ್ ಆರ್ಡಿನರಿ ಬಿಸ್ನೆಸ್ ಲೈಫ್. ದ ಸ್ಟಡಿ ಆಫ್ ಮ್ಯಾನ್ಸ್ ಆರ್ಡಿನರಿ ಬಿಸ್ನೆಸ್ ಲೈಫ್. ನಮ್ಮ ಈ ಅಕೌಂಟೆನ್ಸಿ ಅನ್ನೋದೇನೈತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ವರ್ಡ್ ಮತ್ತು ಎಕನಾಮಿಕ್ಸ್ ಅನ್ನೋದು ಕಂಪ್ಲೀಟ್ಲಿ ಒಂದು ವರ್ಡ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟ್ಯಾಂಡ್ ಆಗೋದು ಏನು ವರ್ಡ್ ಮೇಲೆಪ್ಪ ಅಂದರೆ ಸ್ಕ್ಯಾರ್ಸಿಟಿ. ಈ ವರ್ಡನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸ್ಕ್ಯಾರ್ಸಿಟಿ ಅಂದರೆ ಏನಪ್ಪ ಅಂದರೆ ಕೊರತೆ. ಆ ಕೊರತೆ ಅನ್ನೋದ್ರ ಮೇಲೆ ನಮ್ಮ ಪೂರ್ತಿ ಎಕನಾಮಿಕ್ಸ್ ನಿಂತ್ಕೊಂಡಿರೋದೇ ಆ ಕೊರತೆ ಅನ್ನೋದ್ರ ಮೇಲೆ. ಅಂದರೆ ನಮ್ಮ ದುಡ್ಡಿನ ಬಗ್ಗೆನೇ ಒಂದು ಹೇಳ್ತೀನಿ ಕೇಳಿ. ನಾನು ಗೌರ್ಮೆಂಟು ದುಡ್ಡು ಪ್ರಿಂಟ್ ಮಾಡುತ್ತೆ. ಜನರಿಗೆ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡಿಬಿಟ್ಟು ಕೊಟ್ಬಿಡ್ಬೋದಲ್ಲಪ್ಪ. 140 ಕೋಟಿ ಜನ ಇದ್ದೀವಿ, ಒಬ್ಬೊಬ್ರಿಗೆ 1 ಕೋಟಿ ಕೊಟ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಬದುಕ್ತೀವಲ್ಲ. ಯಾಕೆ ಸಮಸ್ಯೆ? ಪಾವರ್ಟಿ ಯಾಕಿರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಯಾಕಿರುತ್ತೆ, ನಿರುದ್ಯೋಗ ಯಾಕಿರುತ್ತೆ, ಇವೆಲ್ಲ ಯಾಕಿರಬೇಕು ಅಂದರೆ ಕೊಟ್ಬಿಟ್ಟಿದ್ದೀವಿ. ಅಂದರೆ ಈಗ ನಾವಾಗಲಿ ನೀವಾಗಲಿ ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ನೀವಾಗಲಿ ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು ದುಡ್ಡಿನಗೋಸ್ಕರ. ದುಡ್ಡು ದಂಡಿಯಾಗಿ ಬಂದ್ಬಿಟ್ಟೈತೆ ಅಂದರೆ ರೈತ ಬೆಳೆ ಯಾಕೆ ಬೆಳಿಬೇಕು, ಬಸ್ ಕಂಡಕ್ಟರ್ ಕೆಲಸ ಯಾಕೆ ಮಾಡಬೇಕು, ಟೀಚರ್ ಟೀಚಿಂಗ್ ಯಾಕೆ ಮಾಡಬೇಕು, ನಾನು ಯೂಟ್ಯೂಬ್ ವೀಡಿಯೋಸ್ ಏನಕ್ಕೆ ಮಾಡಬೇಕು, ಅವಶ್ಯಕತೆನೇ ಇಲ್ಲ ಅಲ್ವಾ. ಸೊ ಇದು ನಮ್ಮ ಎಕಾನಮಿಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಕೆಲಸ ನಿಲ್ಲಿಸ್ಬಿಟ್ರೆ ದರ್ ಈಸ್ ನೋ ಸರ್ಕ್ಯುಲೇಷನ್ ಅನ್ನೋದು ಇರಲ್ಲ. ಇದು ಸ್ಕ್ಯಾರ್ಸಿಟಿ. ಅದಕ್ಕೆ ದುಡ್ಡಿನಿಗೂ ಒಂದು ಮಿತಿ ಇರಬೇಕು, ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅದೇ ಸ್ಕ್ಯಾರ್ಸಿಟಿ ನಮ್ಗೆ ಹೇಳ್ಕೊಡುತ್ತೆ. ಓಕೆನಾ. ಸೊ ದಿ ಆರ್ಡಿನರಿ ಬಿಸ್ನೆಸ್ ಲೈಫ್ ಅಂದರೆ ಏನಪ್ಪ ಅಂದರೆ ಒಂದೇ ಮನುಷ್ಯ ಎಲ್ಲದನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನಾನೊಂದು ಹ್ಯೂಮನ್ನು, ನಾನು ಈ ಶರ್ಟ್ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು, ವಾಚ್ ಕಟ್ಕೋಬೇಕು, ಮಾರ್ಕರ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡೋ ಮಾರ್ಕರ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡೋ ಶರ್ಟ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಸಾಧ್ಯನಾ? ನಾನು ತಿನ್ನೋ ಅನ್ನ ನಾನೇ ಬೆಳಿತೀನಿ, ಸಾಧ್ಯನಾ?
ಚಾನ್ಸೇ ಇಲ್ಲ. ನನ್ನ ಕೆಲಸ ನಾನು ಮಾಡಬೇಕು, ಶರ್ಟ್ ಪ್ರೊಡ್ಯೂಸ್ ಮಾಡೋನ್ ಕೆಲಸ ಶರ್ಟ್ ಪ್ರೊಡ್ಯೂಸ್ ಮಾಡೋನು, ಮಾರ್ಕರ್ ಪ್ರೊಡ್ಯೂಸ್ ಮಾಡೋನ್ ಕೆಲಸ ಮಾರ್ಕರ್ ಪ್ರೊಡ್ಯೂಸ್ ಮಾಡೋನು ಮಾಡಬೇಕು. ಆ ಸ್ಕ್ಯಾರ್ಸಿಟಿ ಅಂತಾರೆ ನೋಡಿ, ಅಂದರೆ ನನ್ನ ಕೆಲಸ ನಾನೊಬ್ಬನೇ ಮಾಡ್ಕೊಳಕ್ಕಾಗಲ್ಲ, ಆ ಸ್ಕ್ಯಾರ್ಸಿಟಿ ಐತೆ, ಟೈಮ್ ಸ್ಕ್ಯಾರ್ಸಿಟಿ ಐತೆ, ಮನಿ ಸ್ಕ್ಯಾರ್ಸಿಟಿ ಐತೆ ಅದು. ಸೊ ದಿ ಆರ್ಡಿನರಿ ಬಿಸ್ನೆಸ್ ಲೈಫ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಟೋಟಲ್ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಆ ಬಿಸ್ನೆಸ್ ಲೈಫಿನ ಬಗ್ಗೆ ಡಿಸ್ಕಸ್ ಮಾಡೋದೇ ನಮ್ಮ ಎಕನಾಮಿಕ್ಸ್ ಅಂತ ಹೇಳ್ತಾರೆ. ಆಲ್ಫ್ರೆಡ್ ಮಾರ್ಷಲ್ ಇದಿಷ್ಟು ಡೆಫಿನೇಷನ್. ಅಂದರೆ ಒಂದು ವ್ಯಕ್ತಿ ಎಷ್ಟು ಬಿಸ್ನೆಸ್ಗೆ ಮೂಲ ಕಾರಣ ಗೊತ್ತಾ? ನಾವೆಲ್ಲ ಅನ್ಕೊಂತೀವಿ, ಅಯ್ಯೋ ನನ್ನ ಹತ್ರ ದೊಡ್ಡ ದೊಡ್ಡ ಕಾರುಗಳಿಲ್ಲ, ಅದಿಲ್ಲ, ನಾನು ರಿಚ್ ಅಲ್ಲ ಅದು ಅಂತ ಹೇಳ್ಬಿಟ್ಟು. ನಿಮ್ಗೊಂದು ಹೇಳ, ನೀವಿಲ್ಲ ಅಂದರೆ ಗೌರ್ಮೆಂಟೇ ಬಿದ್ದೋಗುತ್ತೆ, ದೇಶನೇ ಬಿದ್ದೋಗುತ್ತೆ, ದೇಶದ ಬೆನ್ನೆಲುಬೇ ನೀವುಗಳು. ಓಕೆನಾ? ಆ ಥರ ಈ ಬಿಸ್ನೆಸ್ಗೂ ಎಲ್ಲದಕ್ಕೂ ಇಂಪ್ಯಾಕ್ಟ್ ಮಾಡೋದಕ್ಕೆ ದೇ ಸೆಡ್ ದ ಸ್ಟಡಿ ಆಫ್ ಆರ್ಡಿನರಿ ಬಿಸ್ನೆಸ್ ಲೈಫ್ ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ನ ಅಡ್ರೆಸ್ ಮಾಡ್ತೀವಿ. ಸೊ ಡೆಫಿನೇಷನ್ನ ಒಂದ್ಸತಿ ನೋಡ್ಕೊಂಬಿಡ್ರಿ. ಇವ್ರ ಹೆಸರು ಬಂದ್ಬಿಟ್ಟು ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳ್ಬಿಟ್ಟು. ಇವರು ಎಕನಾಮಿಕ್ಸ್ನ ಈ ಡೆಫಿನೇಷನ್ ಕೊಟ್ಟಿರೋದು. ಆ್ಯಂಡ್ ಲಾಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತಿದ್ದಾವೆ. ಸೊ ನಮ್ಮ ಈ ಎಕನಾಮಿಕ್ಸಲ್ಲಿ 2 ತರಹ ಬರ್ತವೆ. 2 ತರಹದಲ್ಲಿ ಏನಪ್ಪ ಅಂದರೆ, ಒಂದು ಬಂದ್ಬಿಟ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್, ಎರಡನೇದು ಬಂದ್ಬಿಟ್ಟು ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಅಷ್ಟೇ, ದುಡ್ಡಿಲ್ದಿರೋರು, ಅದೇ 2 ಜಾತಿಗಳು. ಒನ್ ಈಸ್ ಎಕೋ, ಅನದರ್ ಒನ್ ಈಸ್ ನಾನ್ ಎಕೋ. ಈ ಎಕೋ ಅಂದರೆ ಏನಪ್ಪ ಅಂದರೆ, ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೇನೆ ಅಂದ್ಕೊಳ್ಳಿ. ನಾನು ಫ್ಯೂಚರಲ್ಲಿ ಒಂದು ಜಾಬ್ ಮಾಡ್ತೀನಿ. ಜಾಬ್ ಎಂತಕ್ಕೆ ಮಾಡ್ತೀನಿ? ದುಡ್ಡಿನ ಮೋಟಿವಿಂದ ಇಟ್ಕೊಂಡು ಮಾಡ್ತೀನಿ. ಒಂದು ಪೊಲೀಸ್ ಆಫೀಸರ್ ಏನಕ್ಕೆ ಮಾಡ್ತಾರೆ? ಸ್ಯಾಲ್ರಿಗೋಸ್ಕರ ಮಾಡ್ತಾರೆ. ಒಂದು ಡಾಕ್ಟರ್ ಏನಕ್ಕೆ ಮಾಡ್ತಾರೆ? ಅವ್ರಿಗೆ ಸಿಗಬೇಕಿರೋ ಪ್ರೊಫೆಷ್ನಲ್ ಫೀಸ್ಗೋಸ್ಕರ ಮಾಡ್ತಾರೆ. ಸೊ ದಿಸ್ ಈಸ್ ಎನ್ ಎಕನಾಮಿಕ್ ಆ್ಯಕ್ಟಿವಿಟಿ ವಿಚ್ ಈಸ್ ಹ್ಯಾವಿಂಗ್ ದ ಮೋಟೋ ಆಫ್ ಅರ್ನಿಂಗ್ ಮನಿ. ದುಡ್ಡಿನಗೋಸ್ಕರ ಮಾಡುವ ಕೆಲಸವನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಾರೆ. ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಭೂಮಿ ಮೇಲೆ ಎಲ್ಲವೂ, ಅಂದರೆ ನೀವು ಏನೇ ಮಾಡಿ ಅದು ಆ್ಯಕ್ಟಿವಿಟಿ. ಓಕೆ, ಎಲ್ಲವೂ ದುಡ್ಡಿಂದನೇ ಇರುತ್ತಾ? ಒಂದು ತಾಯಿ ಪ್ರೀತಿಯಿಂದ ಮಕ್ಕಳಿಗೆ ಊಟ ಮಾಡುತ್ತೆ, ಅದು ಎಕನಾಮಿಕ್ ಆ್ಯಕ್ಟಿವಿಟಿನ? ಅಲ್ಲ, ಪ್ರೀತಿಗೋಸ್ಕರ ಮಾಡೋದು. ತಂದೆ ತನಗೆ ಏನು ಬೇಡದಿದ್ರು ಪರವಾಗಿಲ್ಲ ಮಕ್ಕಳಿಗೋಸ್ಕರ ಕೊಡ್ತಾರೆ, ಅದು ಎಕನಾಮಿಕ್ ಆ್ಯಕ್ಟಿವಿಟಿನ? ಅಲ್ಲ, ಪ್ರೀತಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು. ಒಬ್ಬ ಫ್ರೆಂಡ್ ಇನ್ನೊಂದು ಫ್ರೆಂಡಿಗೋಸ್ಕರ ಏನು ಬೇಕಿದ್ರು ಮಾಡ್ತಾನೆ, ಅದು ಸೇಮ್. ಎವ್ರಿಥಿಂಗ್ ಲೈಕ್ ಫ್ಯೂ ಥಿಂಗ್ಸ್ ಹಿಯರ್ ಈಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಕೆಲವೊಂದು ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಬಟ್ ಕೆಲವೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್. ಈ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅನ್ನೋದು ಯಾವ್ಯಾವ ಇದಾವೆ ಅನ್ನೋದು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಫಸ್ಟ್ ಈಸ್ ಕನ್ಸ್ಯೂಮರ್, ಸೆಕೆಂಡ್ ಈಸ್ ಸೆಲ್ಲರ್, ಥರ್ಡ್ ಈಸ್ producer, fourth is employer, and that much only. ಸೊ ಈ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಏನು ಬರ್ತಾರೆ ಅಂದರೆ, ಕನ್ಸ್ಯೂಮರ್ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಇರೋ ಯಾವ ವ್ಯಕ್ತಿ ಆದರೂ ಸರಿ ಕನ್ಸ್ಯೂಮರ್. ನಾನು ಪಕ್ಕ ಹೇಳ್ತೇನೆ 100% ಈಸ್ ಅನ್ ಕನ್ಸ್ಯೂಮರ್. ಏನೋ ಒಂದು ಬೇಕೇ ಬೇಕು, ಆ ತಗೊಳ್ಳೋ ಪ್ರತಿಯೊಬ್ಬನು ಕನ್ಸ್ಯೂಮರ್. ಅಂದರೆ ಬಾಟಾ ಸಿಸ್ಟಮಲ್ಲಿ ಲಾಸ್ಟಿಗೆ ನನ್ನ 100 ಕ್ವಿಂಟಲ್ ಗೋಧಿಗೆ 100 ಕ್ವಿಂಟಲ್ ಅಕ್ಕಿ ಅಂತ ಹೇಳ್ಬಿಟ್ಟು ತಗೊಂತಾರಲ್ಲ, ದೇ ಆರ್ ಆಲ್ಸೋ ಕನ್ಸ್ಯೂಮರ್. ಮನಿ ಇಲ್ಲದೆ ಇರ್ಬೋದು, ಬಟ್ ದ ಮೀಡಿಯಮ್ ಚೇಂಜ್ ಆಗಿರ್ಬೋದು, ಬಟ್ ವ್ಯವಹಾರ ಅಂತೂ ನಡೆಯಿತು. ಸೊ ಕನ್ಸ್ಯೂಮರ್, ಗೂಡ್ಸ್ನ ಪರ್ಚೇಸ್ ಮಾಡೋನು ಕನ್ಸ್ಯೂಮರ್, ಪರ್ಚೇಸ್. ಓಕೆ, ಸೆಲ್ಲರ್ ಅಂದರೆ ಯಾರು? ಸೆಲ್ ಮಾಡೋನು ಗೂಡ್ಸ್ನ, ಅದೇ ಗೂಡ್ಸ್ನೇ. ಕನ್ಸ್ಯೂಮರ್ ಗೂಡ್ಸ್ ಸಿಗಬೇಕು ಅಂದರೆ ಯಾರಿಂದ ಬರಬೇಕು? ಸೆಲ್ಲರಿಂದನೇ ತಾನೇ. ನಾನು ಮಾರಿದ್ರೆ ತಾನೇ ನೀನು ತಗೊಳ್ಳೋದು. ಓಕೆ, ಅವನೇ ಸೆಲ್ಲರ್ ಆಗ್ತಾನೆ, ಗೂಡ್ಸನ್ನು ತಗೊಳ್ಳೋನು. ಪ್ರೊಡ್ಯೂಸರ್, ಸೆಲ್ಲರ್ಗೆ ಎಲ್ಲಿಂದ ಬರುತ್ತಪ್ಪ ಗೂಡ್ಸು? ಈಗ ನೀವು ರೇಷನ್ ಅಂಗಡಿಯಲ್ಲಿ ನೋಡ್ತಿರಲ್ಲ, ಅದು ಯಾವ್ಯಾವೋ ಇರ್ತವೆ. ಅದರಲ್ಲಿ ಎಲ್ಲ ಪ್ರಾಡಕ್ಟ್ಸು ರೇಷನ್ ಅಂಗಡಿಯವನು ಪ್ರೊಡ್ಯೂಸ್ ಮಾಡಿರ್ತಾನೆ? ಅಲ್ಲ, ಪ್ರೊಡ್ಯೂಸ್ ಮಾಡ್ತಾನೆ. ಪ್ರೊಡ್ಯೂಸ್ ಮಾಡಿ ಇವನಿಗೆ ಸೆಲ್ ಮಾಡ್ತಾನೆ. ಆಗ ಇವನು ಸೆಲ್ಲರ್ ಆಗ್ತಾನೆ, ಇವನು ಕನ್ಸ್ಯೂಮರ್ ಆಗ್ತಾನೆ. ನೆಕ್ಸ್ಟ್ ಸೆಲ್ಲರ್ ತಗೊಂಡೋಗ್ಬಿಟ್ಟು ಕನ್ಸ್ಯೂಮರ್ಗೆ ಸೆಲ್ ಮಾಡ್ತಾನೆ. ಸೊ ದ ಪರ್ಸನ್ ಹೂ ಪ್ರೊಡ್ಯೂಸಸ್ ದ ಗೂಡ್ಸ್ ಇಸ್ ನೋನ್ ಆಸ್ ಪ್ರೊಡ್ಯೂಸರ್. ಇದನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲ ನಿಮಗೆ ಗೊತ್ತು, ಬಟ್ ಇದನ್ನು ಒಂದು ಸ್ವಲ್ಪ ಇನ್ಡೆಪ್ತ್ ಆಗಿ ಹೇಳ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಂಪ್ಲಾಯ್ ಅಂದರೆ ಯಾರು? ಎಂಪ್ಲಾಯ್ ಅಂದರೆ ಅವನ ಸರ್ವೀಸನ್ನು ದುಡ್ಡಿನಿಗೋಸ್ಕರ ಬೇರೆಯವ್ರಿಗೆ ಅವರ ಎಕ್ಸ್ಪೀರಿಯನ್ಸನ್ನು ಕೊಡೋನು ಎಂಪ್ಲಾಯ್. ಅವನು ವರ್ಕ್ ಮಾಡೋನು ಎಂಪ್ಲಾಯ್ ಡೆಫಿನೇಷನ್ ನಿಮ್ಗೆ ಚೆನ್ನಾಗಿ ಗೊತ್ತು. ಎಂಪ್ಲಾಯರ್ ಅಂದರೆ ಯಾರು? ಅವನು ಕೆಲಸ ಕೊಡೋನು ಎಂಪ್ಲಾಯರ್. ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ನಾನು ಎಂಪ್ಲಾಯಿ, ಇನ್ನೊಬ್ರು ಕೆಲಸ ಕೊಟ್ಟಿದ್ದಾರೆ ಅಂದರೆ ಅವ್ರು ಎಂಪ್ಲಾಯರ್. ಎಂಪ್ಲಾಯರ್ ಈಸ್ ಎ ವರ್ಕ್ ಗಿವರ್, ಎಂಪ್ಲಾಯಿ ಈಸ್ ಎ ವರ್ಕ್ ಟೇಕರ್. ಓಕೆ, ಇದಿಷ್ಟು ಈ ಡೆಫಿನೇಷನ್ಸ್ ನೋಡ್ಕೊಳ್ರಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್, ಸಿಂಪಲ್ ಕಾನ್ಸೆಪ್ಟ್ಸ್. ನಮ್ಮ ಮೋಸ್ಟ್ ಆಫ್ ದ ಹ್ಯೂಮನ್ಸ್ ಬಗ್ಗೆ ಇರೋವಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್
ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್. ಹೆಂಗಪ್ಪ ಅಂದರೆ ವರ್ಷ ಪೂರ್ತಿ ಗೇಮ್ಗಳು ಆಡ್ಕೊಂಡಿರೋದು, ಒಳ್ಳೊಳ್ಳೆ ಸಿನಿಮಾಗಳು ನೋಡ್ಕೊಂಡಿರೋದು, ನಾಳೆ ಬೆಳಗ್ಗೆ ಎಕ್ಸಾಮ್ ಐತೆ ಅಂದರೆ ಇವತ್ತು ಸಾಯಂಕಾಲ ದೇವ್ರಿಗೆ ಬಗ್ಗೆ ನಮಸ್ಕಾರ ಹಾಕೋದು. ಅಂದರೆ ವಿಲ್ ನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್ ಅಂದರೆ ನೀವು ಏನನ್ನಾದರೂ ಪಡಿಬೇಕು ಅಂದರೆ ಒಂದು ತ್ಯಾಗ ಮಾಡಲೇಬೇಕು. ನಾಳೆ ಒಂದು ದಿವಸ ಸಕ್ಸಸ್ಫುಲ್ ಪರ್ಸನ್ ಆಗಿರಬೇಕು ಅಂದರೆ ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಇರುತ್ತಲ್ಲ ಸುಖನಿದ್ರೆ, ಅದನ್ನು ತ್ಯಾಗ ಮಾಡಲೇಬೇಕು. ಓಕೆನಾ? ನಾನು ನಾಳೆ ಒಂದು ದಿವಸ ಒಂದು ರೆಸ್ಪೆಕ್ಟಿವ್ ಪೊಸಿಷನಲ್ಲಿ ಇರಬೇಕು ಅಂದರೆ ಮನೇಲಿ ನೆಮ್ಮದಿಯಾಗಿ ಟಿ ವಿ ನೋಡ್ಕೊಂಡು ಜಾಲಿ ಮಾಡ್ತೀವಲ್ಲ, ಇದನ್ನು ತ್ಯಾಗ ಮಾಡಲೇಬೇಕು. ಇಲ್ಲ ನಾನು ನೆಮ್ಮದಿಯಾಗಿ 5ರಿಂದ 7 ಗಂಟೆಗೆ ನಿದ್ದೆ ಮಾಡ್ತೀನಿ ಅಂದರೆ ಫ್ಯೂಚರಲ್ಲಿರೋ ಸಕ್ಸಸ್ಸನ್ನು ತ್ಯಾಗ ಮಾಡಲೇಬೇಕು. ಸೊ ಈ ಥರ ಏನೋ ಒಂದು ತ್ಯಾಗ ಮಾಡಿದ್ರೇ ನಿಮ್ಗೆ ಏನೋ ಒಂದು ಸಿಗೋದು. ಪರ್ಸಲ್ಲಿರೋ ದುಡ್ಡನ್ನು ತ್ಯಾಗ ಮಾಡಿದ್ರೇ ಮನೆಗಿರೋ ಗುಡ್ಸ್ ಬರೋದು. ನಮ್ಮ ಹತ್ರ ಇರೋ ಟೈಮನ್ನು ತ್ಯಾಗ ಮಾಡಿದ್ರೇ ನಮಗೆ ದುಡ್ಡು ಬರೋದು. ಸೊ ಈ ಥರ ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ಸ್ದು ಏನಪ್ಪ ಅಂದರೆ, ಸ್ವಾಮಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ಒಂದು ಚೀಲಗಟ್ಟಲೆ ದುಡ್ಡು ಕೊಟ್ಬಿಡು. ಸುಮ್ಮನೆ ಹೆಂಗೆ ಸಿಗುತ್ತೆ? ಸಿಗಲ್ಲ. ನೋ, ಯು ಕಾಂಟ್. ಯು ಶುಡ್ ಡೂ ಸಮಥಿಂಗ್ ಫಾರ್ ನಥಿಂಗ್, ಸಮಥಿಂಗ್ ಫಾರ್ ಗೆಟಿಂಗ್ ಸಮಥಿಂಗ್. ಅಂದರೆ ಏನಾದರೂ ಸಿಗಬೇಕು ಅಂದರೆ ಏನೋ ಒಂದು ಮಾಡಲೇಬೇಕು. ಹೊರಗಡೆ ನೀವು ಮಾರ್ಕೆಟ್ ನೋಡೋದಾದರೆ ಒಂದು ಜಾಬನ್ನು ಪಡೆಯೋಕ್ಕೆ 30 ರೌಂಡ್ಸ್ 40 ರೌಂಡ್ಸ್ ಅಟೆಂಡ್ ಮಾಡ್ತಿದ್ದಾರೆ ಪೀಪಲ್. ಸೊ ಇಮ್ಯಾಜಿನ್ ದಿಸ್, ಕೀಪ್ ಇನ್ ದಟ್ ಮೈಂಡ್, ಯು ಶುಡ್ ಡೂ ಸಮಥಿಂಗ್ ಫಾರ್ ಸಮಥಿಂಗ್. ನೋ ಪೇನ್ ನೋ ಗೇನ್, ರಿಮೆಂಬರ್ ದಿಸ್ ಥಿಂಗ್. ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಎಕನಾಮಿಕ್ಸಲ್ಲ, ಲೈಫಲ್ಲಿ ಅರ್ಧಕ್ಕರ್ಧ ಸಮಸ್ಯೆಗಳು ತೀರೋಗ್ತವೆ. ಅರ್ಥ ಆಯ್ತಾ? ನಾಳೆ ಒಂದು ದಿವಸ ಸೋಕಾಲ್ಡ್ ಪ್ರಾಬ್ಲಮ್ ಬಂದೈತೆ, ನಾನು ಇದಕ್ಕೆ ಏನು ಕಳ್ಕೊಂಡ್ರೆ ನಾನು ಇದನ್ನು ಪಡಿಬೋದು. ಓಕೆನಾ? ಬಟ್ ಜನರು ಹಂಗಲ್ಲ, ನನಗೆ ಇದು ಬೇಕು ಇದು ಬೇಕು, ಒಂದೇ ಸತಿ ಎಲ್ಲ ಹಿಡ್ಕೊಳಕ್ಕೆ ನೋಡಿ, ಒಂದು ಹಿಡ್ಕೊಳಕ್ಕಾಗಲ್ಲ, ಬಿಟ್ಬಿಡ್ತೀವಿ. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ರಿ. ಇದಾದ ಮೇಲೆ ದ ಪ್ರಾಬ್ಲಮ್ ಆಫ್ ದ ಸ್ಕ್ಯಾರ್ಸಿಟಿ ಅಂದರೆ ಹೇಳಿದೆ ನಾನು, ಕೊರತೆ. ದ ಪ್ರಾಬ್ಲಮ್ ಆಫ್ ಸ್ಕ್ಯಾರ್ಸಿಟಿ ಏನೈತದಪ್ಪ ಅಂತ ಕೊರತೆ ಏನೈತೆ ಅಂದರೆ, ಸುಮಾರು ಜನ ಕಾಲೇಜ್ಗೆ ಹೋಗ್ತೀರಾ ನೀವು, BMTCಗಳಲ್ಲಿ ಇಲ್ಲ KSRTCಗಳಲ್ಲಿ ಸುಮಾರಷ್ಟು ಕ್ಯೂ ನೋಡ್ತೀರಾ ನೀವು, ಫುಲ್ಲು ರಶ್ ಇರುತ್ತೆ ನೋಡ್ತೀರಾ. ಯಾಕದಾಗ್ತೈತೆ? ಬಸ್ಗಳಿಗೆ ಕೊರತೆ ಐತೆ. ಕರೆಕ್ಟಾ? ಓಕೆನಾ? ಇದಿಷ್ಟಾಗಾದ್ಮೇಲೆ ನಮ್ಮ ಏನು ಹೇಳ್ಬೋದು ನೆಕ್ಸ್ಟು, ಕೆಲವೊಂದು ಪ್ರಾಡಕ್ಟ್ಸು ಹೈಲಿ ಪ್ರೈಸ್ ಇರ್ತವೆ. ಯಾಕೆ ಆ ಥರ ಹೈಲಿ ಪ್ರೈಸ್ ಇರ್ತವೆ? ಲೈಕ್ ಐ ಕ್ಯಾನ್ ಸೇ, ನಿಮಗೆ ಐರನ್ಗಿಂತ ಗೋಲ್ಡ್ ಜಾಸ್ತಿ ಪ್ರೈಸ್ ಇರುತ್ತೆ. ರೀಸನ್ ಯಾಕೆ? ಐರನ್ಗಿಂತ ಗೋಲ್ಡ್ ಕೊರತೆ ಎಲ್ಲೈತೆ. ಓಕೆನಾ? ಸುಮಾರು ದಶಾಬ್ದಗಳಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಗೋಲ್ಡ್ ಈಗ ಕೊರತೆ ಬರ್ತೈತೆ. ಓಕೆನಾ? ಸ್ಕ್ಯಾರ್ಸಿಟಿ. KGF ಗೋಲ್ಡ್ ಮೈನ್ಸ್ ರೀಸೆಂಟಾಗಿ ಓಪನ್ ಮಾಡಿದ್ರು. ಅದಕ್ಕೆ ಮುಂಚೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಏನಕ್ಕೆ? ಮಣ್ಣಿನಲ್ಲಿ ಗೋಲ್ಡ್ ಕಡಿಮೆ ಆಗ್ತೈತೆ. ದಿಸ್ ಈಸ್ ಅ ಸ್ಕ್ಯಾರ್ಸಿಟಿ, ಕೊರತೆ. ಅರ್ಥ ಆಯ್ತಾ? ನೀನು ಇವತ್ತು ಕಾರಲ್ಲಿ ಓಡಾಡಬೇಕಿರೋನು ಬಸ್ಸಲ್ಲಿ ಓಡಾಡ್ತಾ ಇದೆಯಾ? ಯಾಕೆ ಓಡಾಡ್ತಾ ಇದೆಯಾ? ಕೊರತೆ. ದುಡ್ಡಿನ ಕೊರತೆ ಇರೋದಕ್ಕೆ ತಾನೇ ಓಡಾಡ್ತಾ ಇರೋದು. ಅಷ್ಟೇ ಸಿಂಪಲ್. ನೀನು ಒಳ್ಳೆ ಮನೆಯಲ್ಲಿರ್ಬೇಕಿರೋನು ಇಲ್ಲಿ ನಾರ್ಮಲ್ ಮನೆಯಲ್ಲಿದೆಯಾ? ಯಾಕೆ? ಕೊರತೆ. ಇದಕ್ಕಿಂತ ಹೇಳಬೇಕು ಅಂದರೆ, ನೀನು ಒಳ್ಳೊಳ್ಳೆ ಮನೆಗಳಿಗೆ ಹುಡುಕ್ತಾ ಇದೆಯಾ, ಒಳ್ಳೊಳ್ಳೆ ಕಾರ್ಗಳು ಹುಡುಕ್ತಾ ಇದೆಯಾ? ಯಾಕೆ? ಕೊರತೆ. ನಿನ್ನಲ್ಲಿ ನೆಮ್ಮದಿ ಮತ್ತು ನಿರಾಳತೆ ಅನ್ನೋ ಕೊರತೆ ಇದೆ. ಇಷ್ಟು ಸಿಂಪಲ್ ಕಾನ್ಸೆಪ್ಟ್ ಸ್ಕ್ಯಾರ್ಸಿಟಿ ಅನ್ನೋದು. ಅರ್ಥ ಆಯ್ತಾ? ಸೊಸೈಟಿಯಲ್ಲಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನಲ್ಲಿ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಅಂದರೆ ನಮ್ಮ ಸ್ಕ್ಯಾರ್ಸಿಟಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ರಿ. ಓಕೆ, ಇದು ಬಿಟ್ಟರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ ಐ ಥಿಂಕ್ ಸೊ ನಾನು ಯಾಕೆ ಬಾರ್ಟರ್ ಸಿಸ್ಟಮ್ ಬಗ್ಗೆ ಮತ್ತು ಅದರ ಫ್ಯೂಚರ್ ಬಿಫೋರ್ ಬಗ್ಗೆ ಹೇಳಿಲ್ಲ. ರೀಸನ್ ಏನಪ್ಪ ಅಂದರೆ, ನೀವು ಆಲ್ಮೋಸ್ಟ್ 9th 10th ಸ್ಟಡಿ ಮಾಡಿರ್ತೀರ, ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತೀನಿ. ಬಾರ್ಟರ್ ಸಿಸ್ಟಮ್ ಏನು, ಅದ್ರ ಪ್ರಾಬ್ಲಮ್ಸ್ ಏನು ಅಂತ ಹೇಳ್ಬಿಟ್ಟು, ಅದೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಪ್ರಾಬ್ಲಮ್ ಹಾಕಿ ನಿಮಗೆ ನಾನು ಶಾರ್ಟ್ಸಲ್ಲೇ ನಿಮ್ಗೆ ಈಸಿಯಾಗಿ ರೀಚ್ ಆಗೋ ಥರ ಒಂದು ಶಾರ್ಟ್ಸ್ ಮಾಡಿಬಿಡ್ತೀನಿ. ವಿತಿನ್ 1 minute 1.5 minute ನೀವು ಕಲಿಬೋದು. ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟ್ ಇಸ್ ಬಾರ್ಟರ್ ಸಿಸ್ಟಮ್. ಅದಾದಮೇಲೆ ಬಂದಿರೋದೇ ದುಡ್ಡನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಂಪ್ಷನ್, ಪ್ರೊಡಕ್ಷನ್,
ಡಿಸ್ಟ್ರಿಬ್ಯೂಷನ್. ಸಿ ಈ ಏನೇ ಆ್ಯಕ್ಟಿವಿಟಿ ಇರ್ಬೋದು, ದೇರ್ ಆರ್ ಪರ್ಸ್ಪೆಕ್ಟಿವ್ಸ್ ಅನ್ನೋದು ಇದ್ದಾವೆ. ಓಕೆನಾ? ಅಂದರೆ ಒಂದು ಪ್ರೊಡ್ಯೂಸ್ ಮಾಡೋದು ಏನೋ ಇರಬೇಕು, ಕೋಲ್ಗೇಟ್ ಟೂತ್ಪೇಸ್ಟ್ ಅಂತ ಅನ್ಕೊಳ್ಳೋಣ, ಬೇರೆ ಏನೋ ಟೂತ್ಪೇಸ್ಟ್ ಅಂತ ಅನ್ಕೊಳ್ಳೋಣ. ಟೂತ್ಪೇಸ್ಟ್ ಇದ್ದರೆ ಒಂದು ಸೈಂಟಿಸ್ಟ್ ಹೆಂಗೆ ನೋಡ್ತಾನೆ ಅದನ್ನು, ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ದ ಕೆಮಿಕಲ್ಸ್ ಅಂತ ಅನ್ಬೋದು. ಓಕೆನಾ? ಒಬ್ಬ ಬಿಸ್ನೆಸ್ ಮ್ಯಾನ್ ಯಾಕೆ ನೋಡ್ತಾನೆ, ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಮುಖಾಂತರನೇ ನೋಡ್ತಾನೆ. ರೀಸನ್ ಏನಪ್ಪ ಅಂದರೆ ಅವ್ರವ್ರು ಮಾಡೋ ಪ್ರೊಫೆಷನ್ಸ್ ಮುಖಾಂತರ ಅವ್ರವ್ರು ನೋಡ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಎಕನಾಮಿಕ್ಸ್ಗೆ ಅಂತ ಬಂದಾಗ ನಾವು ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಮೇಲೇ ನೋಡ್ಕೋಬೇಕು. ಸೊ ಇಲ್ಲಿ ಕನ್ಸಂಪ್ಷನ್ ಅಂದರೆ ಏನಪ್ಪ ಅಂದರೆ, ಸೊ ಫ್ಯಾಕ್ಟರ್ಸ್ ಏನು ಡಿಸೈಡ್ ಮಾಡ್ತವೆ, ಒಬ್ಬ ವ್ಯಕ್ತಿ ಏನು ಕನ್ಸ್ಯೂಮ್ ಮಾಡಬೇಕು, ಏನು ನೋಡಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಯೂಸ್ ಮಾಡಬೇಕು ಅನ್ನೋದು ಏನು ಡಿಸೈಡ್ ಮಾಡುತ್ತೆ? ನೀವು ಹೇಳಿ, ಏನು ಡಿಸೈಡ್ ಮಾಡುತ್ತೆ ಅಂತ? ಇನ್ಕಮ್, ಕರೆಕ್ಟಾ? ಅವ್ರ ಹತ್ರ ದುಡ್ಡು ಎಷ್ಟೈತೆ, ಸೇವಿಂಗ್ಸ್ ಎಷ್ಟೈತೆ, ಇನ್ಕಮ್ ಎಷ್ಟೈತೆ, ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ತಾನೆ. ಸೊ ದಿಸ್ ಈಸ್ ದ ಕಸ್ಟಮರ್. ನೆಕ್ಸ್ಟ್ ಪ್ರೊಡಕ್ಷನ್ ಏನು ಡಿಸೈಡ್ ಮಾಡುತ್ತೆ ಅಂದರೆ, ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಯಾಕೆ ಪ್ರೊಡ್ಯೂಸ್ ಮಾಡಬೇಕು, ಯಾರಿಗೆ ಅಂತ ಪ್ರೊಡ್ಯೂಸ್ ಮಾಡಬೇಕು. ನಾನೇನೋ ಒಂದು ಈ 10 ರೂಪೀಸ್ ಕ್ಯಾಂಡಿ ಬರುತ್ತಲ್ಲ, 10 ರೂಪೀಸ್ ಕ್ಯಾಂಡಿ ತೊಗೊಂಡು ಹೋಗ್ಬಿಟ್ಟು ನಾನು 40 ವರ್ಷದ ಗಂಡಸ್ರಿಗೆ ಮಾರ್ತೀನಿ ಅಂದರೆ ತಗೊಂತಾರ? ನೋ ಚಾನ್ಸ್. ಮೇಕಪ್ ಕಿಟ್ ರೆಡಿ ಮಾಡಿಬಿಟ್ಟು ಗಂಡಸ್ರಿಗೆ ಮಾರ್ತೀನಿ ಅಂದರೆ ತಗೊಂತಾರ? ನೋ ಚಾನ್ಸ್. ಕರೆಕ್ಟ್ ಅಲ್ಲ? ಮತ್ತು ಗಂಡಸ್ರಿಗೆ ಅಂತ ಕೆಲವೊಂದು ಐಟಮ್ಸ್ ಇರ್ತವೆ, ಅದನ್ನು ತಗೊಂಡು ಹೋಗ್ಬಿಟ್ಟು ನಾನು ಚಿಲ್ಡ್ರನ್ಸ್ಗೆ ಮಾರ್ತೀನಿ ಅಂದರೆ ತಗೊಂತಾರ? ನೋ. ಈ ಥರ ಯಾರಿಗೆ, ಏನು, ಎಲ್ಲಿ ಅಂತ, ವೈ, ವಾಟ್ ಟು ಪ್ರೊಡ್ಯೂಸ್, ಓಕೆ, ಹೌ ಟು ಪ್ರೊಡ್ಯೂಸ್, ಹೌ ಮಚ್ ಟು ಪ್ರೊಡ್ಯೂಸ್, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಇದು ಕನ್ಸಂಪ್ಷನ್, ಸಪ್ಲೈ ಮತ್ತು ಡಿಮ್ಯಾಂಡ್ ನೋಡಿಕೊಂಡು ಇದು ಮಾಡ್ತೀವಿ. ಸೊ ಪ್ರೊಡಕ್ಷನ್ ಅನ್ನೋದು ಇಷ್ಟು ಥರ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಕಂಟ್ರಿಯ GDP ಯಾವ ಲೆಕ್ಕಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತೈತೆ ಅಂದರೆ, ಕಂಟ್ರಿಯ GDP ಜಾಸ್ತಿ ಮುದುಕರ ಮೇಲೆ ಡಿಪೆಂಡ್ ಆಗೈತಾ, ದೊಡ್ಡ ಅಡಲ್ಟ್ಸ್ ಮೇಲೆ, ಪೌರರ ಮೇಲೆ ಡಿಪೆಂಡ್ ಆಗೈತಾ, ಇಲ್ಲ ಮಕ್ಕಳ ಮೇಲೆ ಡಿಪೆಂಡ್ ಆಗೈತಾ, ಯಾವ ಸ್ಟೇಟಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ರೆವೆನ್ಯೂ ಬರ್ತೈತಾ, ತಮಿಳ್ನಾಡಲ್ಲಿ ಬರ್ತೈತಾ, ಕೇರಳದಲ್ಲಿ ಬರ್ತೈತಾ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಒಡಿಸ್ಸಾ, ಈ ಥರ ಡಿಫ್ರೆಂಟ್ ಸ್ಟೇಟ್ಸ್ ಇದಾವಲ್ಲ, ಯಾವ ಸ್ಟೇಟಿಂದ ಬರ್ತೈತೆ ಜಾಸ್ತಿ ರೆವೆನ್ಯೂ, ಈ ಥರ ಡಿಸ್ಟ್ರಿಬ್ಯೂಷನ್ ಆಫ್ ದ GDP ಅನ್ನೋದು ನೋಡ್ಕೊಳ್ಳುತ್ತೆ. GDP ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗೈತೆ ಅನ್ನೋದ್ರ ಮೇಲೆ ಹುಡ್ಕುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನ್ ಅನ್ನೋದು ತುಂಬ ಬ್ರಾಡ್ ಕಾನ್ಸೆಪ್ಟ್. ಇಲ್ಲಿ ಸುಮಾರು ಬರ್ತವೆ. ಎಂಪ್ಲಾಯ್ಡ್ ಎಷ್ಟು, ಅನ್ಎಂಪ್ಲಾಯ್ಡ್ ಎಷ್ಟು, ವೇಜಸ್ ಎಷ್ಟು, ಸ್ಯಾಲ್ರೀಸ್ ಎಷ್ಟು, ಪ್ರೊಫೆಷನ್ ಹೆಂಗೆ, ಪ್ರಾಫಿಟಲ್ಲಿ ಜಾಸ್ತಿ GDP ಬಂದೈತಾ, ನಾವು ಇಂಟರ್ಸ್ಟೇಟಿಗೆ ಮಾಡಿರೋದ್ರಿಂದ ಈ ಒಂದು ಸ್ಟೇಟಿಂದ ಒಂದಕ್ಕೆ ಬಂದೈತಾ, ಒಂದು ಸ್ಟೇಟಲ್ಲಿ ಎಷ್ಟು GDP ಬಂದೈತೆ, ಒಂದು ಡಿಸ್ಟಿಕಲ್ಲಿ ಎಷ್ಟು ಬಂದೈತೆ, ಇಂಟರ್ನ್ಯಾಷನಲ್ ಅಫೇರ್ಸಿಂದ ಎಷ್ಟು ಬಂದೈತೆ, ಬೇರೆ ಕಂಟ್ರೀಸ್ಗೆ ಸೆಲ್ ಮಾಡೋದ್ರಿಂದ ಎಷ್ಟು ಬಂದೈತೆ, ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರೀಸ್ಗೆ ಎಷ್ಟು ಹೋಗೈತೆ, ಬೇರೆ ಕಂಟ್ರೀಸಿಂದ ನಮ್ಮ ಕಂಟ್ರೀಸ್ಗೆ ಎಷ್ಟು ಬಂದೈತೆ, ಅದರಲ್ಲಿ ಫೀಮೇಲ್ ಕಾಂಟ್ರಿಬ್ಯೂಷನ್ ಎಷ್ಟು, ಮೇಲ್ ಕಾಂಟ್ರಿಬ್ಯೂಷನ್ ಎಷ್ಟು, ಮಕ್ಕಳದೆಷ್ಟು, ದೊಡ್ಡವ್ರದೆಷ್ಟು, ಮುದುಕರದೆಷ್ಟು, ಈ ಥರ ಬ್ರಾಡ್ ಕಾನ್ಸೆಪ್ಟ್ ನೀವು ಸ್ಟಡಿ ಮಾಡಿದಷ್ಟು ಓದೋದೈತೆ, ಅದು ನಮ್ಮ ಎಕನಾಮಿಕ್ಸಲ್ಲೇ ಇರೋದು, ಸ್ಟ್ಯಾಟಿಸ್ಟಿಕ್ಸಲ್ಲೇ ಇರೋದು. ಮಾಡಿದಷ್ಟು ಅಚೀವ್ಮೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್. ಸೊ ನಾನು ಆಗ್ಲೇ ಹೇಳಿದೆ, ಸ್ಟ್ಯಾಟಿಸ್ಟಿಕ್ಸ್, ವೈ ಡು ವಿ ನೀಡ್ ಟು ಸ್ಟಡಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡೋಣ ಈಗ. ನಾನು ಇಷ್ಟು ಹೇಳಾದ್ಮೇಲೆ ನಿಮ್ಮ ಹತ್ರನೇ ಮ್ಯಾಕ್ಸಿಮಮ್ ಆನ್ಸರ್ ಇರುತ್ತೆ. ವೈ ಡು ವಿ ನೀಡ್ ಟು ಸ್ಟಡಿ, ವೈ. ನಾನು ಇದೇ ಕ್ವಶನ್ ಹಾಕ್ಕೊಳ್ಳೋದು. ಏನೇ ಕೆಲಸ ಮಾಡಬೇಕಂದ್ರೂ, ಯೂಟ್ಯೂಬ್ ವೀಡಿಯೋ ಮಾಡಬೇಕಂದ್ರೂ ಸರಿ, ಕ್ಲಾಸ್ ಮಾಡಬೇಕಂದ್ರೂ ಸರಿ, ಫ್ಯೂ ಕ್ವಶನ್ಸ್ ಇರ್ತವೆ. ವೈ, ವಾಟ್, ವೆನ್, ಹೌ, ಯಾಕೆ, ಹೆಂಗೆ, ಎಲ್ಲಿ, ಯಾಕೆ, ಏನಕ್ಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಥರ ಕ್ವಶನ್ಸ್ ಮಾಡ್ಕೊತೀನಿ. ವೈ ಡು ವಿ ಹೌ ಟು ಸ್ಟಡಿ ಅಂದರೆ ನಿಮಗೆ ಪರ್ಪಸ್ಸೇ ಗೊತ್ತಾಗಲಿಲ್ಲ ಅಂದರೆ ನಾನು ಟೀಚ್ ಮಾಡಿ ಯೂಸ್ ಇಲ್ಲ, ನೀವು ಪಾಠ ಕೇಳಿ ಯೂಸ್ ಇಲ್ಲ, ಬರೀ ಮಾರ್ಕ್ಸ್ ತಗೊಳಕ್ಕೆ ಅಲ್ಲವೇ ಅಲ್ಲ. ಏನಕ್ಕೆ ಓದಬೇಕು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಓದೋದು. ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಪ್ರೀವಿಯಸ್ ಡಾಟಾ, ನಮ್ಮ ಪಾಸ್ಟ್ನ ಡಾಟಾ ಬಗ್ಗೆ ತಿಳ್ಕೊಂತೀವಿ, ಹಿಂದೆ ನಡೆದಿರೋದ್ರ ಬಗ್ಗೆ. ಸೊ ಹಿಂದೆ ನಡೆದಿರೋದ್ರ ಮೇಲೆ ಸೋ ಮೆನಿ ಪ್ರಾಬ್ಲಮ್ಸ್ ಇದ್ದಾವೆ ಸೊಸೈಟಿಯಲ್ಲಿ. ಪಾವರ್ಟಿ ಐತೆ. ಪಾವರ್ಟಿ ಅಂದರೆ ಏನಪ್ಪ? ಬಡತನ ಹೆಂಗೆ ಸಾಲ್ವ್ ಆಗಬೇಕು ಅನ್ನೋದ್ರ ಮೇಲೆ ತಿಳ್ಕೊಬೋದು. ಪಾವರ್ಟಿ ಬಿಟ್ಟರೆ ಇನ್ನೊಂದೇನೋ ಕಾನ್ಸೆಪ್ಟ್ ಐತೆ. ಇನ್ನೊಂದೇನು ಕಾನ್ಸೆಪ್ಟು? ಅನ್ಎಂಪ್ಲಾಯ್ಮೆಂಟ್ ಹೆಂಗೆ ಬಂತು ಅನ್ನೋದ್ರ ಮೇಲೆ ನಾವು ಮಾಡ್ಬೋದು. ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಕಾನ್ಸೆಪ್ಟ್. ಇದು ಬಿಟ್ಟರು GDP ಎಲ್ಲೋಗ್ತೈತೆ ಅಂತ ಕಾನ್ಸೆಪ್ಟ್ ಮಾಡ್ಬೋದು. ಇದು ಬಿಟ್ಟರೆ ಡೆವಲಪ್ಮೆಂಟ್ ಎಲ್ಲಿ ಬರ್ತೈತೆ, ಇವೆಲ್ಲದನ್ನು ಸ್ಟಡಿ ಮಾಡಬೇಕು ಅಂದರೆ ನಮಗೆ ಏನೋ ಒಂದು ಡಾಟಾ ಇರಬೇಕು. ಏನೂ ಇಲ್ದಿರ ಹೆಂಗೆ ಸ್ಟಡಿ ಮಾಡ್ತೀರಾ? ನಮ್ಮ ದೇಶದಲ್ಲಿ ಪಾವರ್ಟಿ ಎಷ್ಟೈತೆ? 10 ವರ್ಷಕ್ಕೊಂದ್ಸತಿ ಸೆನ್ಸಸ್ ಇವು ಅಂತ ಮಾಡ್ತಾರಲ್ಲ, ಪಾವರ್ಟಿ ಎಷ್ಟೈತೆ? ಅನ್ಎಂಪ್ಲಾಯ್ಡ್ ಜನ ಎಷ್ಟು ಜನ ಇದ್ದಾರೆ? ಯಾಕೆ ಎಂಪ್ಲಾಯ್ಮೆಂಟ್ ಸಿಗ್ತಿಲ್ಲ? ಸ್ಪೆಷಲ್ಲಾಗಿ ಯಾವ ರೀಜನಲ್ಲಿ ಬರ್ತಿಲ್ಲ ಅನ್ಎಂಪ್ಲಾಯ್ಮೆಂಟ್ ಯಾವ ರೀಜನಲ್ಲಿ ಬಂದೈತೆ? ಅನ್ಎಂಪ್ಲಾಯ್ಮೆಂಟು ಓಕೆ ಇಷ್ಟು ಕೋಟಿ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಬಂದು ಮತ್ತೆ ಬೆಂಗಳೂರಲ್ಲೇ ಇಂಡಸ್ಟ್ರಿ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತಾ?
ಜಾಸ್ತಿ ರೇಂಜ್ಗೆ ಹೋಗಲ್ಲ. ವಾಟ್ ಇಫ್ ಶಿವಮೊಗ್ಗದಲ್ಲಿ ಅನ್ಎಂಪ್ಲಾಯ್ಡ್ ಪೀಪಲ್ ಜಾಸ್ತಿ ಇದ್ದರೆ ಶಿವಮೊಗ್ಗದಲ್ಲಿ ಇಂಡಸ್ಟ್ರಿ ಮಾಡಬೇಕು, ಎಲ್ಲ ಧಾರವಾಡದಲ್ಲಿ ಜಾಸ್ತಿ ಇದ್ದರೆ ಧಾರವಾಡದಲ್ಲಿ ಮಾಡಬೇಕು, ಇನ್ನೊಂದು ಕಡೆ ಇದ್ದರೆ ಇನ್ನೊಂದು ಕಡೆ ಮಾಡಬೇಕು. ಇಂಡಸ್ಟ್ರಿ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಮಾಡಿದ್ರೆ ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ವೇರಿಯಸ್ ಡಿಸಿಷನ್ ತಗೋಬೇಕು ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಓದಲೇಬೇಕು. ಪ್ರೀವಿಯಸ್ ನಡೆದಿರೋ ಡಾಟಾ ಮೇಲೆ ಓದ್ಬಿಟ್ಟು ನಾವು ಡಿಸಿಷನ್ಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಅಕ್ಯುರೇಟ್ ಆಗಿರುತ್ತೆ. ಆ ರೀಸನ್ಗೆ ಅಂತ ಹೇಳ್ಬಿಟ್ಟು ಓದೋ ಅವಶ್ಯಕತೆ ಇದೆ. ನಾನು ಇದೇ ಹೇಳಬೇಕು ಅಂದ್ಕೊಂಡಿದ್ದು, ದ ಡೆಫಿನೇಷನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್. ನಾವು ಆಗಲೇ ಹೇಳಿದ್ದು ಆಲ್ಫ್ರೆಡ್ ಮಾರ್ಷಲ್ ಹೇಳಿದ್ದೇನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಸ್ಟಡಿ ಆಫ್ ಹ್ಯೂಮನ್ಸ್ ಆರ್ಡಿನರಿ ಬಿಸ್ನೆಸ್ ಲೈಫು. ಬಟ್ ಇನ್ನೊಂದು ಡೆಫಿನೇಷನ್ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಕೀವರ್ಡ್ಸ್. ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಕಲೆಕ್ಷನ್ ಆಫ್ collection, analysis, interpret, ಹ್ಯಾಂಡ್ ರೈಟಿಂಗ್ ಅರ್ಥ ಆಗದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ರಾಜ. ಪ್ರೆಸೆಂಟಿಂಗ್ ದ ನ್ಯೂಮರಿಕಲ್ ಡಾಟಾ. ನಾನು ಆಗ್ಲೇ ಹೇಳಿದೆ ಏನಂತ, ನಮ್ಮ ಪಾಸ್ಟ್ ಲೈಫ್ಸ್ ಇರುತ್ತೆ, ಅದರಲ್ಲಿ ನ್ಯೂಮರಿಕಲ್ ಡಾಟಾನ ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಯಾವುದು ಹೆಂಗೆ ಎಲ್ಲಿ ಎತ್ತ ಯಾಕೆ ಅಂತೇಳ್ಬಿಟ್ಟು ಅನಲೈಸ್ ಮಾಡ್ತೀವಿ. ಅದಾದಮೇಲೆ ಇಂಟರ್ಪ್ರೆಟ್ ಮಾಡ್ತೀವಿ. ಸೊ 1947ಇಂದ 1990 ಹಿಂಗಾಯಿತು ಅಂದರೆ 1990ಇಂದ 2047ಗೆ ಏನಾಗ್ಬೋದು ಅನ್ನೋದು ಒಂದು ಮಿನಿಮಮ್ ಗೆಸ್ ಇರುತ್ತೆ. ಅದನ್ನು ಇಂಟರ್ಪ್ರೆಟ್ ಮಾಡ್ತೀವಿ. ಅದಾದಮೇಲೆ ಪ್ರೆಸೆಂಟ್ ಮಾಡ್ತೀವಿ, ಅಂದರೆ ನೀಟಾಗಿ ಒಂದು ರೆಕಾರ್ಡ್ಸಲ್ಲಿ ಪ್ರೆಸೆಂಟ್ ಮಾಡಿಬಿಟ್ಟು ಅದನ್ನು ಫ್ಯೂಚರ್ ಜನ್ರೇಷನ್ಸ್ಗೆ ಯೂಸ್ ಆಗೋ ಥರ ಪ್ರೆಸೆಂಟ್ ಮಾಡಿಬಿಟ್ಟಿರ್ತೀವಿ. ಏನನ್ನು ಪ್ರೆಸೆಂಟ್ ಮಾಡಿರ್ತೀವಿ, ನ್ಯೂಮರಿಕಲ್ ಡಾಟಾನ. ಯಾಕೆ ನ್ಯೂಮರಿಕಲ್ ಡಾಟಾ? ಅಕ್ಕಿ ಎಷ್ಟು ಚೀಲ ಐತೆ ಅದನ್ನು ನ್ಯೂಮರಿಕ್ಸಲ್ಲೇ ಮೆನ್ಷನ್ ಮಾಡಬೇಕು. ಗೋಧಿ ಎಷ್ಟು ಚೀಲ ಐತೆ ನ್ಯೂಮರಿಕ್ಸಲ್ಲೇ ಮೆನ್ಷನ್ ಮಾಡಬೇಕು. ಓಕೆನಾ? ಎಕ್ಸಾಂಪಲ್ ಹೇಳಬೇಕು ಅಂದರೆ ದ ಪ್ರೊಡಕ್ಷನ್ ಆಫ್ ರೈಸ್ ಇನ್ ಇಂಡಿಯಾ ಇನ್ಕ್ರೀಸ್ಡ್ 1974-75ರಲ್ಲಿ 39.58 ದಶಲಕ್ಷ ಟನ್ಗಳಷ್ಟು ಅಕ್ಕಿನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅದು 2013-14ಗೆ ಬರೋ ಅಷ್ಟೊತ್ತಿಗೆ 2013-14ಗೆ ಬರೋ ಅಷ್ಟೊತ್ತಿಗೆ 106 ದಶಲಕ್ಷ ಅಷ್ಟು ಆಗ್ಬಿಡ್ತು. 30 ಅಂದರೆ ಹೆಚ್ಚು ಕಡಿಮೆ 3-6 ಪಟ್ಟು ಜಾಸ್ತಿ ಆಗೋಯಿತು. ಯಾಕೆ ಜಾಸ್ತಿ ಆಯಿತು? ಸೇಮ್ ಹಂಗೆ ಪಾಪ್ಯುಲೇಷನ್ ತಿರ್ಗಾಕ್ಸಿ ನೋಡಿ, ಪಾಪ್ಯುಲೇಷನ್ 35 ಕೋಟಿಯಿಂದ 140 ಕೋಟಿವರೆಗೂ ಬಂದುಬಿಟ್ಟಿರೋದು, ಅದಕ್ಕೆ ಜಾಸ್ತಿ ಆಯಿತು. ಇದು ಕಾನ್ಸೆಪ್ಟು. ಈ ಥರ ನಾವು ಪ್ರಿಡಿಕ್ಟ್ ಮಾಡ್ಬೋದು ಏನು ಮಾಡಬೇಕು. ಒಂದು ವೇಳೆ ಏನಾದರೂ ರೈಸ್ ಪ್ರೊಡಕ್ಷನ್ ಕಡಿಮೆ ಆಯಿತು ಅಂದರೆ ಫಾರ್ಮರ್ಸ್ಗೆ ಸಬ್ಸಿಡೀಸ್ ಕೊಟ್ಟು ಏನಾದರೂ ಕೊಟ್ಟು ಫಾರ್ಮಿಂಗ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಗೌರ್ಮೆಂಟು. ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಂಪಲ್ಗೆ ಕೊಡ್ತೇನೆ ನಾನು. ನಾನು ಹೇಳಿದೆ ಏನಂತ, ಈ ಇಂಟರ್ಪ್ರೇಟಿಂಗ್ ಡಾಟಾ. ನಮ್ಗೆ ಇದು ನೋಡಿದ್ರೆ ಸೇಮ್ ಆಲ್ಮೋಸ್ಟ್ ಥರ ಇರ್ತವೆ, ಬಟ್ ಗೊತ್ತಿರಲ್ಲ. ಫಾರ್ಮಲ್ ಡೆಫಿನೇಷನ್ಸ್ ಎಲ್ಲ ಗೊತ್ತಿರ್ತವೆ, ಬಟ್ ಬರೆಯೋಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲ ಅನ್ನೋ ಥರ ಇರುತ್ತೆ ಕಾನ್ಸೆಪ್ಟು. ಸೊ ವಾಟ್ ಡಸ್ ಸ್ಟ್ಯಾಟಿಸ್ಟಿಕ್ಸ್ ಡೂಸ್ ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸಲ್ಲಿ ಏನು ಮಾಡುತ್ತೆ ಅಂದರೆ, ಫಸ್ಟ್ ಥಿಂಗ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕನಾಮಿಕ್ ಪ್ರಾಬ್ಲಮ್ಸ್. ಇಷ್ಟೊತ್ತು ಅದೇ ಹೇಳಿದ್ದಲ್ವ ನಾನು, ಅಂಡರ್ಸ್ಟ್ಯಾಂಡಿಂಗ್ ದ ಎಕನಾಮಿಕ್ ಪ್ರಾಬ್ಲಮ್ಸ್, ನಮ್ಮ ದೇಶದ ಆರ್ಥಿಕ ಸಮಸ್ಯೆಗಳು ಏನಿದಾವೆ ಅನ್ನೋದು ಸ್ಟಡಿ ಮಾಡುತ್ತೆ ಎಕನಾಮಿಕ್ ಪ್ರಾಬ್ಲಮ್ಸ್. ಅದಾದಮೇಲೆ ಏನೈತೆ, ಮೇಕಿಂಗ್ ಫ್ಯಾಕ್ಟ್ಸ್ ಪ್ರಿಸೈಸ್. ಅಂದರೆ ನಾವು ಮಾಡೋ ಫ್ಯಾಕ್ಟ್ಸು ಪ್ರಿಸೈಸಾಗಿರಬೇಕು, ಕರೆಕ್ಟಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ರಿಲಯಬಲ್ ಆಗಿರಬೇಕು. ಸಮರೈಸಿಂಗ್ ಲಾರ್ಜ್ ಡಾಟಾ, ದೊಡ್ಡ ಲೆವೆಲಲ್ಲಿ ಡಾಟಾ ಮಾಡುತ್ತೆ. ಅಂದರೆ 145 ಕೋಟಿ ಜನ ನಮ್ಮ ದೇಶದ ಜನರ ಸಂಖ್ಯೆ ಇದ್ದರೆ ಅಷ್ಟು ದೊಡ್ಡ ಡಾಟಾನ ಅನಲೈಸ್ ಮಾಡಿ ಸಮರೈಸ್ ಮಾಡಿ ಅವ್ರು ಮಾಡಬೇಕು. ಸೊ ಸಮರೈಸಿಂಗ್ ಬಿಗ್ ಡಾಟಾಸ್ ಆ್ಯಂಡ್ ಫೈಂಡಿಂಗ್ ರಿಲೇಷನ್ಶಿಪ್ಸ್. ಅಂದರೆ ಹೆಂಗೆ ಏನು ಯಾವುದಕ್ಕೆ ಯಾವ್ದು ರಿಲೇಟೆಡು. ಸೊ ನಾವು ಹಿಂಗೆ ಹೇಳಬೇಕು ಅಂದರೆ ಯಾವುದಕ್ಕೆ ಯಾವ ಡಾಟಾ ರಿಲೇಟೆಡ್ ಅಂದರೆ, ಸಡನ್ನಾಗಿ ರೈಸ್ ಪ್ರೊಡಕ್ಷನ್ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು? ಸಡನ್ನಾಗಿ ರೈಸಿಂದ ರೇಟ್ಗಳು ಬೀಳಿಸ್ಬಿಟ್ವಲ್ವ, ಅದಕ್ಕೆ ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ಬಿಟ್ರು. ಫಾರ್ಮರ್ಸಿಗೆ ಸಪೋರ್ಟ್ ಮಾಡ್ತಿಲ್ಲ ಅಲ್ವಾ, ಹಿಂಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಫಾರ್ಮರ್ಸಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಾರ್ಮರ್ಸಿಗೆ ಸಬ್ಸಿಡಿ ಕೊಡಬೇಕು. ಸಬ್ಸಿಡಿ ಕೊಡಬೇಕಂದ್ರೆ ಏನು ಮಾಡಬೇಕು? ಗೌರ್ಮೆಂಟಿಂದ ಫಂಡ್ ರಿಲೀಸ್ ಆಗಬೇಕು. ಗೌರ್ಮೆಂಟಿಂದ ಫಂಡ್ ರಿಲೀಸ್ ಆಗಬೇಕು ಅಂದರೆ ಬೇರೆ ಯಾವುದೋ ಸೆಕ್ಟರಲ್ಲಿ ವೇಸ್ಟ್ ಆಗಿಟ್ಟಿರೋ ಮನಿನ ಈ ಸೆಕ್ಟರ್ಗೆ ಟರ್ನ್ ಮಾಡಬೇಕು.
ಬೇರೆ ಯಾವುದೋ ಸೆಕ್ಟರಲ್ಲಿರೋದಕ್ಕೆ ಬೇರೆ ಯಾವುದೋ ಸೆಕ್ಟರಲ್ಲಿ ಮನಿ ಡೌನ್ ಮಾಡಬೇಕು, ಬೇರೆ ಯಾವುದೋ ಸೆಕ್ಟರಲ್ಲಿ ಮನಿ ಡೌನ್ ಮಾಡಿದ್ರೆ ಆ ಸೆಕ್ಟರ್ ಡೌನ್ ಆಗುತ್ತೆ, ಮತ್ತು ಇನ್ನೊಂದು ಈ ಥರ ದಿಸ್ ಈಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಇದಕ್ಕೆ ರಿಲೇಷನ್ಶಿಪ್ಸ್ ಹುಡುಕ್ಕೋಬೇಕು, ಹುಡ್ಕೊಂಡು ಫ್ಯೂಚರ್ ಇಂಟರ್ಪ್ರಿಟೇಷನ್ಸ್ನ ಮಾಡಬೇಕು. ಇದು ಈ ಥರ ಆಗುತ್ತೆ, ಇದು ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಸೊ ನ್ಯೂಮರಿಕಲ್ ಡಾಟಾ ಅಂತ ಹೇಳಿದೆ, ಇದೆಲ್ಲ ಹೇಳಿದೆ ಚೆನ್ನಾಗೈತೆ. ಬಟ್ ಒಂದೇ ಒಂದು ಹೇಳ್ತೀನಿ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಆಲ್ಸೋ ಕಂಬೈನ್ಡ್ ವಿತ್ ಕಾಮನ್ ಸೆನ್ಸ್. ಯಾವತ್ತೇ ಆಗಲಿ ಸ್ಟ್ಯಾಟಿಸ್ಟಿಕ್ಸ್ನ ಕಾಮನ್ ಸೆನ್ಸ್ ಜೊತೆ ಕಂಬೈನ್ ಮಾಡ್ಕೊಂಡು ನೋಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ಅನ್ನೋದು ಮಿಸ್ಯೂಸ್ ಆಗುತ್ತೆ ಕಾಮನ್ ಸೆನ್ಸ್ ಇಲ್ಲ ಅಂದರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಇದೊಂದು ಅಪ್ಪ ಎಷ್ಟಿರ್ತಾರೆ, 5 ಓಕೆ, 5 ಅನ್ಕೊಳ್ಳೋಣ. ಇದು ಮಮ್ಮಿ, ಓಕೆ, ಮಮ್ಮಿ ಒಂದು 5-9 ಇರ್ತಾರೆ, 5-9 ಓಕೆ. ಇದು ಮಗು ಎಷ್ಟಿರುತ್ತೆ, 3-4 ಇಟ್ಕೊಳ್ಳೋಣ. ಮಗು 3-4 ಇರುತ್ತೆ. ಈಗ ಅಪ್ಪ ಏನು ಮಾಡ್ತಾರೆ ಅಂದರೆ, ಆವ್ರೇಜ್ ತೆಗಿಯೋಣ ನದಿ ದಾಟೋಕ್ಕೆ, ಒಬ್ಬೊಬ್ರದ್ದೇ ಕ್ಯಾಲ್ಕುಲೇಟ್ ಮಾಡಿದ್ರೆ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ಫೀಟ್ ನದಿಗೆ ತೆಗಿತಾರೆ, ಆವ್ರೇಜ್ ತೆಗಿತಾರೆ. 5 ಫೀಟ್ ನದಿ ಕ್ರಾಸ್ ಮಾಡಬೇಕು. 5 ಫೀಟ್ ನದಿಗೆ ಆವ್ರೇಜ್ ತೆಗೆದ್ರೆ ಏನು ಬರುತ್ತೆ, ಇದೊಂದು 5 ಫೀಟು, 3 ಫೀಟು, 8 + 4 12, 12 + 5 17 ಸೋಕಾಲ್ ಡಾಟಾ 18 ಅಂತ ಅನ್ಕೊಳ್ಳೋಣ. ಸೊ ಅಪ್ಪ ಏನು ಮಾಡ್ತಾರೆ, ಆವ್ರೇಜ್ ಅಂದ್ರೇ ಟೋಟಲ್ ಎಲ್ಲ ಆ್ಯಡ್ ಮಾಡ್ತೀವಿ. 18 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೋ ಅಷ್ಟು ಮಾಡ್ತೀವಿ, 4 ಅರೌಂಡ್ 4.2 ಸಮಥಿಂಗ್ ಬರುತ್ತೆ, 4.2. ಸೊ ನಾವು ಈಸಿಯಾಗಿ ದಾಟ್ಬಿಡ್ಬೋದು ನದಿನೂ 4 ಇಟ್ಕೊಳ್ಳೋಣ. ನದಿನೂ 4 ಇಟ್ಕೊಂಡ್ರೆ ನಾವು ಈಸಿಯಾಗಿ ದಾಟ್ಬಿಡ್ಬೋದು ಎಲ್ಲರೂ ಅಂತ ಅನ್ಕೊತಾರೆ. ಬಟ್ ಪಪ್ಪ ಏನು ನೋಡಬೇಕು, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಪಪ್ಪ ಅಂದರೆ ಏನು, ಈ ಚಿಕ್ಕ ಮಕ್ಳಿದಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಪಪ್ಪ ಏನು ಮಾಡ್ತಾರೆ, 5-10 ಕ್ರಾಸ್ ಮಾಡಿಬಿಟ್ರು, ಮಮ್ಮಿ 5-10 ಕ್ರಾಸ್ ಮಾಡಿಬಿಟ್ರು. ಇನ್ನು ಇಲ್ಲಿ ನದಿ ಹೈಟ್ 4 ಐತೆ, ಅಣ್ಣ ಕ್ರಾಸ್ ಮಾಡಿಬಿಟ್ಟ 4, ತಂಗಿ 3 ಫೀಟ್ ಇದ್ದಾಳೆ, ತಂಗಿ ಹಿಂಗೆ ಕ್ರಾಸ್ ಮಾಡ್ತಾಳೆ. ಸೊ ದಿಸ್ ಈಸ್ ದ ಕಾಮನ್ ಸೆನ್ಸ್. ಅಪ್ಲೈ ಕಾಮನ್ ಸೆನ್ಸ್ ಇನ್ ಯುವರ್ ದಿಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಾಮನ್ ಸೆನ್ಸನ್ನ ಅಪ್ಲೈ ಮಾಡಿರಿ, ಓಕೆನಾ. ಆ ಥರ ನಾವು ಅಪ್ಲೈ ಮಾಡಬೇಕು. ಹೆಂಗೆ ಅಂದರೆ, ಇನ್ನೊಂದು ಕ್ವಶನ್ನು ಐತಲ್ಲ, ನಾವು ರೀಸೆಂಟಾಗಿ ಓದಿರಬೇಕು. 13 ವಾಟರ್ ಬಾಟಲ್ಸ್ ಇರ್ತವೆ ಇಲ್ಲಿ, ಸೊ ಕಾಲ್ 13 ಇರ್ತವೆ. ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ಇಲ್ಲಿಗೆ ವಾಟರ್ ಬಾಟಲ್ಸ್ನ ಸಾಗಾಣಿಕೆ ಮಾಡಬೇಕು. ಅವನು ಓನ್ಲಿ 2 ಬಾಟಲ್ಸ್ ಒಂದು ಸತಿ ಕ್ಯಾರಿ ಮಾಡ್ತಾನೆ, ಓಕೆನಾ. ನೀವಿಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಹೆಂಗೆ ಮಾಡಬೇಕು, ಎಷ್ಟು ಸತಿ ಓಡಾಡಬೇಕಾಗುತ್ತೆ, 7 ಟೈಮ್ಸ್ ಓಡಾಡಬೇಕಾಗುತ್ತೆ. 2 6 ಟೈಮ್ಸ್ ಓಡಾಡಿದ್ರೆ 12 ಬಾಟಲ್ಸ್ ಖಾಲಿ ಮಾಡಿದೆ. ಇನ್ನೊಂದು ಬ್ಯಾಟ್ಲಿಗೆ ಇನ್ನೊಂದು ಸತಿ ಓಡಾಡಿದ್ರೆ ಟೋಟಲ್ 7 ಟೈಮ್ಸ್ ಆಗುತ್ತೆ. ಬಟ್ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಗೊತ್ತಾ, ಬಾಟಲ್ಸ್ ಎಷ್ಟಿದ್ದಾವೆ 13, ಒಂದು ಸತಿ ಎಷ್ಟು ಜರ್ನಿ ಮಾಡ್ಬೋದು 2, ಸೊ 6.5 ಅಂದರೆ 6 ಸತಿ ಟ್ರಾವೆಲ್ ಮಾಡೋದು. ಇನ್ನೊಂದು ಸತಿ ಹಿಂಗೆ ಅರ್ಧ ಬಂದುಬಿಟ್ರೆ ಆ ಒಂದು ಬಾಟಲ್ ಶಿಫ್ಟ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವಾಟ್ ಕಾಮನ್ ಸೆನ್ಸ್. ಯೂಸ್ ಕಾಮನ್ ಸೆನ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡಾಟಾ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಕಾಮನ್ ಸೆನ್ಸನ್ನು ಬಳಸಿ ಒಂದು ಸ್ವಲ್ಪ ಪ್ರಿಸೈಸಾಗಿ ಯೋಚನೆ ಮಾಡಿ ಕ್ಲಾರಿಟಿ ಸೊಲ್ಯೂಷನ್ಸ್ ತಗೊಂಡಿದ್ದೀರಾ ಅಂದರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಫ್ಯೂಚರ್ ಜನ್ರೇಷನ್ಸ್. ನಾನು ಇನ್ನೊಂದು ಹೇಳಬೇಕು ಅನ್ಕೊತಾ ಇದ್ದೀನಿ, ಎಕನಾಮಿಸ್ಟಲ್ಲಿ ತುಂಬ ಒಂದು ಸಾಧನೆಗಳನ್ನು ಮಾಡುವಂತಹದ್ದೈತೆ. ಸಾಧನೆ ಮಾಡ್ಬೋದು ನೀವು ಅಂದ್ಕೊಂಡ್ರೆ. ನಮ್ಮ ಮನಮೋಹನ್ ಸಿಂಗ್ ಅವ್ರದ್ದು ಹೇಳ್ತಿದ್ದೀನಲ್ಲ, ಅವರು ಸಾಮಾನ್ಯವಾದ ಪ್ರಧಾನಮಂತ್ರಿ ಅಲ್ಲ, ಅವರು ನಮ್ಮ ಜಗತ್ತಿನಲ್ಲೇ ಒನ್ ಆಫ್ ದ ಈಸ್ ಬೆಸ್ಟ್ ಎಕನಾಮಿಸ್ಟ್. ಅವರು ತುಂಬ ದೊಡ್ಡ ಆರ್ಥಿಕ ತಜ್ಞರು ಅಂತ ಅವರು ಮನಮೋಹನ್ ಸಿಂಗ್ ಅವರು. ಸೊ ಕೀಪ್ ದಟ್ ಇನ್ ಮೈಂಡ್. ನೀವು ಗೌರ್ಮೆಂಟಲ್ಲಿ ದೊಡ್ಡ ಪೊಸಿಷನ್ಸ್ನ ಅಚೀವ್ ಮಾಡಬೇಕು ಅಂದರೆ ನಿಮ್ಗೆ ಈ ರೋಲ್ ಸಿಗುತ್ತೆ. ದೊಡ್ಡವ್ರಿಗೆ ಸಜೆಷನ್ಸ್ ಕೊಡಬೇಕು ಅಂದ್ರೂ ಎಕನಾಮಿಸ್ಟ್ ರೋಲ್ಸ್ ಇರ್ತವೆ. ಟೇಕ್ ಎಕನಾಮಿಕ್ಸ್ ವೆರಿ ಸೀರಿಯಸ್ಲಿ, ಅಟ್ಲೀಸ್ಟ್ ಫಾರ್ ದ ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಇದು ಎಕನಾಮಿಕ್ಸು. ಡಾಟಾ ಏನು, ಹೆಂಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಏನು ಸ್ಟಡಿ ಮಾಡುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟು ಅದರ ಪ್ರಾಬ್ಲಮ್ಸು, ಸ್ಕ್ಯಾರ್ಸಿಟಿ ಬಗ್ಗೆ ತಿಳ್ಕೊಂಡ್ವಿ, ಮೈನ್ ಇಂಪಾರ್ಟೆಂಟ್ ಥಿಂಗ್. ಇದು ಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಏನು, ಇದರ ಜೊತೆ ಕಾಮನ್ ಸೆನ್ಸ್ ಹೆಂಗೆ ಆ್ಯಡ್ ಮಾಡಬೇಕು, ಇಷ್ಟ್ರ ಬಗ್ಗೆ ತಿಳ್ಕೊಂಡ್ವಿ. ಕಂಟೆಂಟ್ ಇಷ್ಟ ಆಗಿದರೆ ಒಂದು ಶೇರ್ ಹೊಡೆದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಯಾರಿಗಾದರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಒಂದು ಲೈಕ್ ಮಾಡಿರಿ ಇಷ್ಟ ಆಗಿದರೆ. ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಖಂಡಿತವಾಗ್ಲೂ, ಇಷ್ಟ ಆಗಿದ್ದರೂ ಹೇಳ್ದಿದ್ರೂ ಪರವಾಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಖಂಡಿತವಾಗಿ ಕಾಮೆಂಟ್ ಸೆಕ್ಷನ್ಗೆ ಬಂದುಬಿಟ್ಟು ಏನೇನು ಪ್ರಾಬ್ಲಮ್ ಅಂತೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ. ಗುಡ್ ನೈಟ್.